ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ 27/8/2024 ಎಕ್ಸಾಮ್ ನಡೀತೋ ಇಲ್ಲೋ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಡೌಟ್ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಹೇಳಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ಕಾರಣಕ್ಕೂ ಎಕ್ಸಾಮನ್ನು ಮುಂದೂಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದರೆ, ಯಾಕಂದರೆ ಈಗ ಆಲ್ರೆಡಿ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಅದರಂತೆ ಎಲ್ಲ ಕ್ವಶನ್ ಪೇಪರ್ ಕೂಡ ರೆಡಿಯಾಗಿದ್ದ ಕಾರಣ ಎಕ್ಸಾಮನ್ನು ಅದೇ ದಿನದಂದು ನಡೆಸುವುದಾಗಿ ಕೂಡ ಹೇಳಿದ್ದಾರೆ. ಈಗ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಬಂದ ಪ್ರಕಟಣೆ ಏನಂತ ನೋಡೋದಾದರೆ, ಇದು ಬಂದು 24/8/2024 ಬಂದ ಪ್ಯಾಕ್ಸ್ ಆಗಿರ್ತದೆ. ಆಯೋಗವು 2023-24 ಸಾಲಿನ KS ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಪರೀಕ್ಷೆಯನ್ನು 27/8/2024 ನಡೆಸುತ್ತಿದ್ದು, ಸದರಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಈ ವೆಬ್ಸೈಟ್ ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತದೆ. ಮತ್ತು ತಮಗೆ ಹಂಚಿಕೆಯಾಗಿರುವ ಪರೀಕ್ಷಾ ಉಪಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗುವಂತೆ ಹಾಗೂ ಕಡ್ಡಾಯವಾಗಿ ಕೆಳಕಂಡ ಸೂಚನೆಯನ್ನು ಪಾಲಿಸಬೇಕಂತ ಕೂಡ ಹೇಳಿದ್ದಾರೆ. ಏನೇನು ಸೂಚನೆಗಳು ಅಂತ ನೋಡಿದರೆ, ಅಭ್ಯರ್ಥಿಗಳು ಪರೀಕ್ಷೆ ಆರಂಭವಾಗೋದಕ್ಕಿಂತ 2 ಗಂಟೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ 8 ಗಂಟೆ ಒಳಗಾಗಿ ಪರೀಕ್ಷಾ ಉಪಕೇಂದ್ರದ ಬಳಿ ಹಾಜರು ಇರಬೇಕಂತ ಹೇಳಿದ್ದಾರೆ. ಬೆಳಗ್ಗೆ ಇರುವ ಎಕ್ಸಾಮ್ಕ 9:50 ಮತ್ತು ಮಧ್ಯಾಹ್ನದ ಎಕ್ಸಾಮ್ಕ 1:50 ನಂತರ ಬರುವ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲಾತಿಗಳು ಏನೇನಪ್ಪ ಅಂದ್ರೆ ಪರೀಕ್ಷಾ ಪ್ರವೇಶ ಪತ್ರ, ಅದರ ಜೊತೆಗೆ ಗುರುತಿನ ಚೀಟಿಯನ್ನು ಹೇಳಿದ್ದಾರೆ. ಆಧಾರ್ ಕಾರ್ಡ್ ಇರಬೇಕು, ಅದರಲ್ಲೂ ಒರಿಜಿನಲ್ ಐಡೆಂಟಿಫಿಕೇಷನ್ ಕಾರ್ಡ್ ಇರಬೇಕಂತ ಹೇಳಿದ್ದಾರೆ. ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ವೋಟರ್ ID, ಆಧಾರ್ ಕಾರ್ಡ್, UID, ಗೌರ್ಮೆಂಟ್ ಎಂಪ್ಲಾಯ್ ID, ಡ್ರೈವಿಂಗ್ ಲೈಸೆನ್ಸ್ ಇವುಗಳಲ್ಲಿ ಯಾವುದಾದ್ರೂ ಒಂದು ತರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಪಾಸ್ಪೋರ್ಟ್ ಸೈಜ್ ಸ್ಟ್ಯಾಂಪ್ ಅಳತೆ 2 ಭಾವಚಿತ್ರಗಳು ಬೇಕಂತ ಹೇಳಿದ್ದಾರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಗದಿತ ಅಂಗವಿಕಲ ಪ್ರಮಾಣ ಪತ್ರಗಳು ಮತ್ತು ತಮ್ಮದೇ ಆದ ಲಿಪಿಕಾರಕರನ್ನು ಕರೆತರಲು ಆಯ್ಕೆ ಮಾಡಿಕೊಂಡಿರುವ 259 ಅಂಗವಿಕಲ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರದೊಂದಿಗೆ ಲಿಪಿಕಾರರ ಪ್ರವೇಶ ಪತ್ರವನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು. ಸದರಿ 259 ಅಂಗವಿಕಲ ಅಭ್ಯರ್ಥಿಗಳು ತಮ್ಮದೇ ಆದ ಲಿಪಿಕಾರರನ್ನು ಕರೆತರದೇ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ಪರೀಕ್ಷಾ ಉಪಕೇಂದ್ರದಲ್ಲಿ ಮುಖ್ಯಸ್ಥರನ್ನು ಲಿಪಿಕಾರರ ಸಹಾಯವನ್ನು ಒದಗಿಸುವಂತೆ ಕೋರಿದ್ದಲ್ಲಿ ಸದರಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುವುದಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಕೂಡ ಮುಂದೋಗಲ್ಲ. 27/8/2024 ನಿಮ್ಮದು ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ನಡೀತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಮತ್ತೆ ಮುಂದೆ ಸಿಗೋಣ. ಶುಭ ದಿನ.